ಹೇ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಈಸ್ ಮಾಲಾ. ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದಾಗ ತಟ್ಟಂತ ಒಂದು 5 ನಿಮಿಷದಲ್ಲಿ ಮಾಡುವಂಥ ಸ್ನ್ಯಾಕ್ ಇದು. ಹಾಗೆಯೇ ಪೊಂಗಲ್, ಬಿಸಿಬೇಳೆ ಬಾತ್, ಇಡ್ಲಿ ಈ ಥರ ಮಾಡಿದಾಗ ಸೈಡ್ ಡಿಶ್ಗೆ ಯಾವಾಗಲೂ ಉದ್ದಿನ ವಡೆ ಮಾಡಿ ಬೇಸರ ಆಗಿದ್ದರೆ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಇದನ್ನೇ ಮಾಡೋದಕ್ಕೆ ನೀವು ಇಷ್ಟಪಡ್ತೀರ, ಯಾಕಂದರೆ ಟೈಮು ಸೇವ್ ಆಗುತ್ತೆ. ಅಷ್ಟೇ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು. ಹೊರಗಡೆಯಿಂದ ತುಂಬಾ ಕ್ರಿಸ್ಪಿ, ಹಾಗೆ ಒಳಗಡೆಯಿಂದ ತುಂಬ ಸಾಫ್ಟಾಗಿರುವಂಥ ಈ ದೋಸೆ ಹಿಟ್ಟಿನ ಬೋಂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು 1 ಕಪ್ನಷ್ಟು ದೋಸೆ ಹಿಟ್ಟು ತೊಗೊತಾ ಇದ್ದೀನಿ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಯಾವುದಾದ್ರೂ ಸಹಿ ತೊಗೋಬೋದು. 1 ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಹಿಟ್ಟನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ಏನಾದರೂ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಅದೇ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಸಣ್ಣ ಸಣ್ಣಕ್ಕೆ ಹಚ್ಚಿರಬೇಕು. ನೆಕ್ಸ್ಟ್ ಖಾರಕ್ಕೆ ಬೇಕಾಗಿರುವಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಸೊಪ್ಪು ಸೇರಿಸಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ, ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ. ಅಷ್ಟೇ ಈ ಇಂಗ್ರೀಡಿಯೆಂಟ್ಸ್. ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಬೇಕು. ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿ ಆ ಟೇಸ್ಟ್, ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಒಂದು 10 ನಿಮಿಷನಾದರೂ ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಹಾಗೆಯೇ ಸ್ನೇಹಿತರೆ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆಯೇ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಅಥವಾ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಬೀಟ್ ಮಾಡ್ಕೋಬೇಕು. ಅದು ನಾವು ಬೀಟ್ ಮಾಡ್ತಿದ್ದಾಗ ಒಂಥರ ಸ್ವಲ್ಪ ಫ್ರಾತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಆಗ ನಾವು ಸಣ್ಣ ಸಣ್ಣ ಬಾಲ್ಸ್ ಆಗಿ ಬಿಟ್ಟರೂ ಸಹ ಉಬ್ಬಿ ಬರುತ್ತೆ ಬೋಂಡ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬೀಟ್ ಮಾಡಿರುವ ಹಿಟ್ಟನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಬಾಣಲಿಯಲ್ಲಿ ಒಂದು 1/2 ಲೀಟ್ರಷ್ಟು ಎಣ್ಣೆ ತಗೊತಿದ್ದೀನಿ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಇದು ಯಾವುದೇ ತರಹದ ಸ್ಮೆಲ್, ಓಡರ್ ಇರೋದಿಲ್ಲ. ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಬಿಸಿಯಾಗಿರೋದನ್ನ ನಾವು ಕೈ ಮೇಲೆ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ಬಿಸಿ ತಾಕುತ್ತೋ ಇಲ್ವಾ ಅಂತ. ಈ ಟೈಮ್ನಲ್ಲಿ ಸಣ್ಣ ಸಣ್ಣ ಬಾಲ್ಸ್ನಾಗಿ ಈ ಹಿಟ್ಟನ್ನು ಬಿಟ್ಕೊಳ್ಳೋಣ. ಒಂದಕ್ಕೊಂದು ಮೆತ್ತದಂತೆ ಬಿಡಿ. ನೋಡಿ, ನಾವು ಎಷ್ಟು ಚಿಕ್ಕದಾಗಿ ಬಾಲ್ಸಾಗಿ ಬಿಟ್ಟಿದ್ರೂ ಸಹ ಅದು ಬೆಂದ ನಂತರ ಯಾವ ಥರ ದೊಡ್ಡ ಸೈಜಲ್ಲಾಗಿದೆ ಅಂತ. ನೀವು ಸಾದಾ ಬೋಂಡ ಬಿಡೋ ಹಾಗೆ ಸ್ವಲ್ಪ ದೊಡ್ಡದಾಗಿ ಬಿಟ್ಬಿಟ್ರೆ ಅದು ಇನ್ನೂ ದೊಡ್ಡ ಮೈಸೂರು ಬೋಂಡ ಸೈಜ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ನೋಡೋದಕ್ಕೆ. ಯಾಕಂದರೆ ನಮಗೆ ಒಳಗಡೆ ಸಾಫ್ಟಾಗಿದ್ದು ಹೊರಗಡೆ ಕ್ರಿಸ್ಪಿನೆಸ್ ಬೇಕು. ಅದರಿಂದನೇ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಬಿಟ್ಕೊಳ್ಳಿ. ನೋಡಿ, ಈ ಥರ 2 ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಕಲರ್ ಬರಬೇಕು. ತುಂಬ ಸೀದೋಗೋ ಆ ಥರ ಮಾಡಬೇಡಿ, ಚೆನ್ನಾಗಿರಲ್ಲ. ಈ ಥರ ಮೀಡಿಯಮ್ ಕಲರ್ ಬಂದರೆ ಸಾಕು. ಇದೇ ರೀತಿ ಎಲ್ಲನೂ ಎಣ್ಣೆಲಿ ಕರೆದೆತ್ತಿಟ್ಕೊಳ್ಳೋಣ. ಅಷ್ಟೇ, ಇನ್ನೇನು ಟೇಸ್ಟಿಯಾದ ದೋಸೆ ಹಿಟ್ಟಿನಲ್ಲಿ ಮಾಡಿರುವ ಬೋಂಡ ರೆಸಿಪಿ ರೆಡಿ ಆಯಿತು. ನೀವೇ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಅಂತ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಯಾವ ರೆಸಿಪಿ ಮಾಡೋಣ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ, ಅದನ್ನು ಟ್ರೈ ಮಾಡೋಣ. ಹಾಗೆಯೇ ಮತ್ತೊಂದು ಸರ್ತಿ ಹೇಳ್ತಿದ್ದೀನಿ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.